ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರ ಮಹೇಶ್ ಇವತ್ತು ಅಂಬೇಡ್ಕರ್ ಅವರ ಉದ್ಯಾನವನವನ್ನು ಮಾಡಿದ್ದಾರೆ. ಇದು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಉದ್ಯಾನವನದ ಜೊತೆಯಲ್ಲಿ ಬೌದ್ಧ ವಿಹಾರವನ್ನು ಮಾಡಿದ್ದಾರೆ, ಬುದ್ಧನ ವಿಹಾರವನ್ನು ಮಾಡಿದ್ದಾರೆ. ಭಾಳ ಆನಂದ ಆಗ್ತದೆ. ಒಬ್ಬ ಬಡ ಹುಡುಗ ಇವತ್ತು ಅಂಬೇಡ್ಕರ್ ಅವ್ರಿಗೋಸ್ಕರ ತನ್ನ ಇಡೀ ಎಲ್ಲೋ ಚಂದ ವಸೂಲಿ ಮಾಡಿ ರೋಲ್ ಕಾಲ್ ಮಾಡಿ ಮಾಡೋದಲ್ಲ, ಇದು ಸ್ವಂತ ದುಡ್ಡಿನಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೊಂದು ನಮ್ಗೆ ಭಾಳ ಆಸೆ, ಗುರುಗಳು ಇವತ್ತು ಛಲವಾದಿ ಪೀಠದ ನಾಗೇಂದ್ರ ಸ್ವಾಮೀಜಿಗಳು ಬಂದಿದ್ದಾರೆ. ಅವರು ಪ್ರತಿಯೊಂದರಲ್ಲೂ ಮುಂದೆ ನಿಂತು ಇಂಥ ಕಾರ್ಯಗಳಲ್ಲಿ ಸಪೋರ್ಟ್ ನಿಂತಿರ್ತಾರೆ. ಇವತ್ತು ನಮ್ಗೆ ಭಾಳ ಪ್ರಮುಖವಾದ್ದು ಇವತ್ತು ಈ ಭೀಮಾ ಕೊರೆಗಾಂವ್ ಕಟ್ಟಡದ ನಿರ್ಮಾಣ ಸ್ಮಾರಕವನ್ನು ಮಾಡ್ತಕ್ಕಂಥದ್ದು. ಇದು ಒಂದು ಉತ್ತಮವಾದ ಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲೇ ಭೀಮಾ ಕೊರೆಗಾಂವ್ ಕಟ್ಟಡ ಮತ್ತು ಒಂದು ಪುತ್ಥಳಿ ಮಾಡಿರ್ತಕ್ಕಂಥದ್ದಿಲ್ಲ. ಈಗಾಗಲೇ ಪುತ್ಥಳಿಯ ಒಂದು ಅನಾವರಣ ಮಾಡ್ತಕ್ಕಂಥ ಮಾದರಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸ್ಕೊಂಡಿದ್ರು ಆ ಕನಸನ್ನು ನನಸು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಸಂವಿಧಾನದ ಶಿಲ್ಪಿ ಜೈ ಕರ್ನಾಟಕ ಯುವಕ ಸಂಘದವರು, ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯವರು ಎಲ್ಲ ಸೇರಿಕೊಂಡು ಹೊಸ ಕಟ್ಟಡವನ್ನು ಮಾಡಿರ್ತಕ್ಕಂಥದ್ದು, ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ. ನನ್ನ ಎಲ್ಲ ದಲಿತ ಒಕ್ಕೂಟಗಳು, ಎಲ್ಲ ಸಂಘಟನೆಗಳು, ಒಕ್ಕೂಟಗಳು ಎಲ್ಲ ಸೇರಿಕೊಂಡು ಮಹೇಶ್ ಶಿಲ್ಪ ಇವತ್ತು ಎಲ್ಲರೂ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಇವತ್ತು ನಾವು ಯಾರು ಚಿಕ್ಕವರು ದೊಡ್ಡವರು ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ಬಾಬಾ ಸಾಹೇಬರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತ ನಿಜವಾದ ಬಡವರಿಗೆ ಹೋಗೋವರೆಗೂ ಈ ಅಮೃತದ ಪರವಾದ ಹೋರಾಟಗಳನ್ನು ಆಗಲೇಬೇಕು. ಇಂಥ ಉದ್ಯಾನವನಗಳು, ಇಂಥ ಕೊರೆಗಾಂವ್ ಒಂದು ಕಟ್ಟಡ ಕಟ್ತಕ್ಕಂಥದ್ದು, ಅದರ ಸ್ಮಾರಕ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಇವತ್ತು ನಿಜವಾದ ಬಡವರು ಸ್ತಂಭಗಳಲ್ಲಿದ್ದಾರೆ, ಬಡವರು ಹಳ್ಳಿಗಳಲ್ಲಿದ್ದಾರೆ, ಒಂದೊತ್ತು ಊಟಕ್ಕೂ ಇಲ್ಲದೆ ಇರ್ತಕ್ಕಂಥ ಅಸಂಖ್ಯಾತ ಕೋಟ್ಯಾಂತರ ಜನ ದೇಶದಲ್ಲಿದ್ದಾರೆ. ಅಂಬೇಡ್ಕರ್ ಆಸೆ ಏನಿತ್ತು? ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು, ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ದು ಉದ್ದೇಶ ಏನು? ಆ ಮೀಸಲಾತಿಯ ಉದ್ದೇಶಗಳು ಇವತ್ತು ಎಲ್ಲೋ ಒಂದು ಕಡೆ ಶ್ರೀಮಂತರ ಪಾಲಾಗ್ತಾ ಇದೆ. ಇದನ್ನು ನಾನು BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ನಾನು ಅದನ್ನು ಲೆಕ್ಕಕ್ಕೆ ತೊಗೊಳೋದಿಲ್ಲ. ಆದರೆ ಒಂದು ಸತ್ಯ ಅಂತ ಹೇಳ್ಬೇಕಾಗ್ತದೆ, ಯಾರು ಹೊಟ್ಟೆ ಹಸಿದೆಯಾ, ನನ್ನ ತಂಗಿರಿಗೆಲ್ಲ ಕೇಳಿದೆ, ಹೊಟ್ಟೆ ಹಸಿದವ್ರಿಗೆ ಊಟ ಕೊಡಬೇಕಾ, ಹೊಟ್ಟೆ ತುಂಬಿರೋರ್ಗೆ ಊಟ ಕೊಡಬೇಕಂತ. ಹಸಿದವ್ರಿಗೆ ಊಟ ಕೊಡಬೇಕಂತ ಪ್ರತಿಯೊಬ್ಬರು ಹೇಳ್ತಾರೆ. ಮನುಷ್ಯ ಅಲ್ಲದೇ ಇರೋರು ಹೇಳ್ತಾರೆ, ನಾನು SC ಅಲ್ವಾ, ನನಗೆ ಯಾಕೆ ಬೇಡ ಅಂತಾರೆ. 10 ಸಾರಿ MLA ಆಗ್ತಾರೆ, 12 ಸಾರಿ MP ಆಗ್ತಾರೆ, ಲೋಕಸಭಾ ಸದಸ್ಯರುಗಳಾಗ್ತಾರೆ, IAS ಮಾಡ್ತಾರೆ, IAS ಮಕ್ಕಳು ಮತ್ತು IPS ಮಕ್ಕಳು IPS. ಕೂಲಿ ಮಾಡೋನು ಚಪ್ಪಲಿ ಹೊಲಿಯೋನು ಹಂಗೆ ಕೂತ್ಕೋಬೇಕು. ಇದು ಯಾವ ನ್ಯಾಯ ಇದು? ಚಪ್ಪಲಿ ಹೊಲಿಯೋನು ಕೂಲಿ ಮಾಡೋನು ಹಂಗೆ ಅವನಿಗೊಂದು ಜೀವನ ಕೊಡಬೇಕಂತಾನೆ ಅಂಬೇಡ್ಕರ್ ವಿಷ ಕೊಡ್ತಿದ್ದು. ಅವ್ರು ವಿಷ ಕೊಡ್ದು ನಮ್ಗೆ ಅಮೃತ ಕೊಟ್ಟಿದ್ದು. ಅವ್ರು ಸತ್ತಾಗ ಅವ್ರ ಜೋಬಲ್ಲಿ ಇದ್ದಿದ್ದು 380 ರೂಪಾಯಿನೇ. ಅವ್ರು ಕೋಟ್ಯಾಂತರ ದುಡ್ಡು ಮಾಡಲಿಲ್ಲ. ಅಂಬೇಡ್ಕರ್ಗೆ ಈ ಥರದ್ದು ಒಂದು ಸಣ್ಣ ಜಾಗ ಕೊಡಲಿಲ್ಲ ಡೆಲ್ಲಿನಲ್ಲಿ ಅವರ ಸಮಾಧಿ ಮಾಡೋದಕ್ಕೆ. ನಾನು ಅದನ್ನೆಲ್ಲ ರಾಜಕೀಯ ಅಂತ ಅಂದ್ಕೊಂಡು ಮಾತಾಡಲ್ಲ, ನಮಗೆ ನೋವಿದೆ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಾವು ಬಡವ್ರಿಗೆ ತಲುಪಿಸೋವರೆಗೂ ನಮ್ಮ ಹೋರಾಟಗಳಾಗಬೇಕು. ನನ್ನ ಸೋದರ ಮಹೇಶ್ ಅಲ್ಲೆಲ್ಲೋ ನಿಂತ್ಕೊಂಡಿದ್ದಾರೆ, ಬರಬೇಕಿಲ್ಲಿ ಅಂತ ಬರಬೇಕು, ದಯವಿಟ್ಟು ಬರಬೇಕು. ಇದು ನಮ್ಮ ಬೇಡಿಕೆ. ಇದು ಯಾಕೆ ಅಂತಂದರೆ ಇದು ಯಾರೋ ಮಾಡೋಂಥ ಕೆಲಸ ಅಲ್ಲ. ಇದು ನಿಜವಾಗ್ಲೂ ಅಂಬೇಡ್ಕರ್ ಅವರ ಹೋರಾಟಗಾರ, ದತ್ತ ಅಭಿಮಾನಿ, ಎಲ್ಲೋ ಒಂದು ತನ್ನ ಇಡೀ ಕುಟುಂಬನೇ, ತನ್ನ ಮಗಳು ತೀರ್ಕೊಂಡ್ರೂ ಮಗಳರಿಗೆ ಇಲ್ಲೊಂದು ಸ್ಮಾರಕನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಅವ್ರಿಗಾಗಿ ತನ್ನ ಜೀವನ ಮುಡುಪಾಗಿಟ್ಟಿದ್ದಾನೆ. ಇವತ್ತು ಎಲ್ಲೋ ಇರೋ ಸ್ವಂತ ಜಮೀನು ಮಾರ್ತಾನೆ, ಆ ದುಡ್ಡು ತಂದು ಇಲ್ಲ ಹಾಕ್ತಾನೆ. ಅದು ಮಕ್ಕಳಿಗೆ ಒಂದು ಕಡೆ ಅನ್ಯಾಯ ಆಗ್ತದೆ ಅಂತ ನಾವು ಅನ್ಕೋತೀವಿ. ಆದರೂ ತನ್ನ ಆಸೆ ಮಕ್ಕಳಿಗೂ ಹೇಳಿ, ಅಪ್ಪ ನಾನು ಈ ಕೆಲಸ ಮಾಡ್ತೀನಿ, ನಾನು ಇದರಲ್ಲಿ ಬರ್ತಕ್ಕಂಥ 10 ರೂಪಾಯಿನಲ್ಲಿ 2 ರೂಪಾಯಿ ನಾನು ಈ ಸಮಾಜ ಸೇವೆ ಬಳಸ್ಕೊತೀನಿ ಅಂತ ಹೇಳಿ ಒಪ್ಪಿಗೆ ತೊಗೊಂಡೇ ಮಾಡ್ತಾಯಿದ್ದೆ. ಹಾಗಾಗಿ ಇಡೀ ಮಕ್ಕಳು ಇವಾಗ ಸಂಸಾರ ಪೂರ್ತಿ ಇದಕ್ಕೆ ಬೆಂಬಲ ಇದೆ, ನಾವೆಲ್ಲರೂ ಬೆಂಬಲ ಇದ್ದೇವೆ. ಹಲವಾರು ಒಕ್ಕೂಟದ ಸದಸ್ಯರು, ಅದರಲ್ಲಿ ನಮ್ಮ ಮುರುಗನ್ ಬಂದಿದ್ದಾರೆ. ಮುರುಗನ್ ಅಂತೂ ಬಾಬಾ ಸಾಹೇಬ್ರ ವಿಷಯದಲ್ಲಿ ಭಾಳಷ್ಟು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ನಮ್ಮ ಮುಖಂಡರು ನಾನು ಹೆಸರಿದೆ. MJR ಮಣಿಯಣ್ಣ ಎಲ್ಲ ಬಂದಿದ್ದಾರೆ. ಅವರು ನಾನು ಮಾತಾಡ್ತೀನಿ. ಮಹಿಳಾ ಘಟಕದ ಎಲ್ಲ ನಮ್ಮ ಅಕ್ಕ ತಂಗಿರಿ ಇಲ್ಲಿದ್ದಾರೆ. ಅಭಯಶೀಲ ಎಲ್ಲರೂ ಆಮೇಲೆ ಹೇಳ್ತೀನಿ ಹೆಸರು, ಈಗ ಬಾಯಿಸ್ತೀನಿ. ಹಾಗಾಗಿ ಇವತ್ತು ಬಾಬಾ ಸಾಹೇಬರ ವಿಷಯಗಳನ್ನು ಕನಸನ್ನು ನನಸು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಭೀಮಾ ಕೊರೆಗಾಂವ್ ಒಂದು ಶಿಲಾನ್ಯಾಸ ನಡ್ತಕ್ಕಂಥದ್ದು, ಸ್ಮಾರಕ ಮಾಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಪ್ರಾರಂಭ ಆಗಿದೆ. ಈಗಾಗಲೇ ಹಿಂದ್ಗಡೆ JCB ಕೆಲಸ ಶುರುವಾಗಿದೆ. ಗುರುಗಳು ಇದರ ನೇತೃತ್ವ ವಹಿಸ್ಕೊಂಡಿದ್ದಾರೆ. ನಮ್ಮ ಛಲವಾದಿ ಪೀಠದ ಗುರುಗಳು, ಇಡೀ ಬಸವನಾಗೇನೇನಿ ಸ್ವಾಮೀಜಿಗಳು ಇಡೀ ರಾಜ್ಯದಲ್ಲಿ ಎಲ್ಲದ ಒಂದು ಸಮುದಾಯನ ಸಂಘಟಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಬರೀ ಛಲವಾದಿಗಳಿಗೆ ಮಾತ್ರ ಗುರುಗಳಾಗಿಲ್ಲ, ನೊಂದಂಥವರ ಅಸಂಖ್ಯಾತ ಎಲ್ಲ ಸಮುದಾಯಗಳಿಗೂ ನ್ಯಾಯಕತ್ವವನ್ನು ವಹಿಸಿದ್ದಾರೆ. ಕೆಲವು ಸ್ವಾಮೀಜಿಗಳು ತನ್ನ ಜಾತಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ನಮ್ಮ ಛಲವಾದಿ ಸ್ವಾಮೀಜಿಗಳು ಆ ರೀತಿ ಇಲ್ಲ.
ಇಡೀ ರಾಷ್ಟ್ರದ ನಾನು ಅವರು ಮಠಕ್ಕೆ ಹೋಗಿದ್ದೆ ಆಕಸ್ಮಿಕವಾಗಿ. ಆ ಮಠ ಇನ್ನೂ ಯಾವ ಸ್ಥಿತಿಯಲ್ಲಿ ಇದೆ ಅಂದರೆ ಅದು ಇನ್ನೂ ಬಡತನ ಸ್ಥಿತಿಯಲ್ಲಿ ಇದೆ. ಅದಕ್ಕೆ ಯಾವ ನಮ್ಮ ಈ ಪರಿಶಿಷ್ಟ ಜಾತಿಯ ಛಲವಾದಿ ಸಮಾಜದ ಮುಖಂಡರುಗಳು ಅಂತ ಹೇಳ್ಕೊಳ್ಳೋಂಥ ನಕಲಿ ಮುಖಂಡರುಗಳು ಒಬ್ಬರು ಒಂದು 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 ಸಣ್ಣ ಕಟ್ಟಡಕ್ಕೆ ಸಹಾಯ ಮಾಡೋಂಥ ಕೆಲಸ ಮಾಡಿಲ್ಲ. ಅವ್ರು ಇರೋದಕ್ಕೆ ನೆಲೆ ಮಾಡ್ಕೊಳಕ್ಕಿಲ್ಲ. ಆ ಹಿಂದೆ ಇದ್ದಂಥವರು ಕೆಲವರು ಅಂಬಾಸಿಡರ್ ಒಂದು ಹಳೇ ಕಾರನ್ನು ಕೊಟ್ಬಿಟ್ಟು ಓಡಾಡ್ಕೋಪ್ಪ ಅಂತೇಳಿ ಎಲ್ಲ ನಿಂತೋದ್ರೆ ತಳ್ಕೊಂಡು ಬರೋಂಥ ಕೆಲಸನೂ ಆಗ್ತಾಯಿತ್ತು ನಾನು ಗಮನಿಸಿದ್ದೀನಿ. ಇವತ್ತು ಅದಕ್ಕೆ ಒಳ್ಳೆ ಕಾಲ ಬರ್ತದೆ. ನಮಗೆಲ್ಲನೂ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನ ಗುರುಗಳು ಮಾಡ್ತಾ ಇದ್ದಾರೆ. ಇವತ್ತು ನಾನು ಭಾಳ ಖುಷಿ ಏನಂದ್ರೆ ನಾನು ಎಷ್ಟೇ ದೂರ ಇದ್ದರೂ ಎಷ್ಟೇ ಕಷ್ಟ ಇದ್ರೂ ಓಡಿ ಬರ್ತೀನಿ ಇಲ್ಲಿಗೆ ಏನಂತ ಕರೆದ ತಕ್ಷಣ. ಒಂದೊಂದು ಸಾರಿ ನಾನು ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲೋ ಯಾವುದೋ ರಾಜ್ಯಗಳಲ್ಲಿದ್ದಾಗ ಬರೋಕ್ಕಾಗಲ್ಲ. ಅಖಿಲ ಭಾರತ ದಲಿತ ಸಮಿತಿ ಇಡೀ ರಾಷ್ಟ್ರಾದ್ಯಂತ ಸಂಘಟನೆ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ರಾಜಕಾರಣಕ್ಕಿಂತ ಇಂಪಾರ್ಟೆಂಟು ಯಾರು ಹಸ್ಕೊಂಡಿದ್ದಾರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅಮೃತದ ಪಾಲು ಎಲ್ಲರ ಮನೆಗೂ ತಲುಪಿವೆ. ಇವತ್ತು ಬಡವ್ರಿಗೆ ತಲುಪಲಿಲ್ಲ ಅಂದರೆ ನಾವೇನು ಪ್ರಯೋಜನ? ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಇಷ್ಟು ಸಂಘಟನೆಗಳ ಹೆಸರು ಹೇಳ್ತೀವಿ, ಇಷ್ಟೆಲ್ಲ ನಾವು ದೊಡ್ಡ ದೊಡ್ಡ ನಾಯಕತ್ವ ವಹಿಸ್ಕೊಳ್ಳೋಂಥದ್ದೆಲ್ಲ ಮಾತಾಡ್ತಾರೆ. ಆದರೆ ನಿಜವಾಗ್ಲೂ ಹೊಟ್ಟೆ ಹಸ್ದವ್ನು ಊಟ ಕೊಡಬೇಕಾ, ಹೊಟ್ಟೆ ತುಂಬಿರೋನು ಊಟ ಮಾಡ್ಬೇಕಂದ್ರೆ ಅವ್ರು ನಮ್ಮವರಲ್ವಾ? ನಾನು ಯಾರ್ದಾದ್ರೂ ಒಂದು ಹೆಸರು ಹೇಳಿದ್ರೆ ಈಗ ಅಕಸ್ಮಾತ್ ನಿಮಗೂ ಬೇಜಾರಾಗ್ತದೆ. ನಾನೇ ಹೇಳ್ತೀನಿ. BJP-ನಲ್ಲಿರ್ತಕ್ಕಂಥ ರಮೇಶ್ ಜಿಗ್ಜಿಂಗಿ ಅಂತವರು 7 ಸಾರಿ MP, 4 ಸಾರಿ MLA, ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರು ಆಗಿದ್ದರು, ರೆವಿನ್ಯೂ ಮಿನಿಸ್ಟ್ರು ಆಗಿದ್ದರು, 7 ಸಾರಿ ಕೇಂದ್ರದಲ್ಲಿ ಮಂತ್ರಿನೂ ಆಗಿದ್ದರು, 7 ಸಾರಿ MP ಅಂತಂದರೆ 4 ಸಾರಿ MLA ಅಂದರೆ 55 ವರ್ಷ ಮೀಸಲಾತಿ ನೀನು ಒಬ್ಬರೇ ತಿನ್ನೋ ಅಂತ ಅಂಬೇಡ್ಕರ್ ಏನಾದರೂ ಹೇಳಿದಾರಾ? ಒಬ್ಬರೇ ತಿನ್ನೋ 10 ವರ್ಷ ಮೀಸಲಾತಿ ಕೊಟ್ಟಿದ್ದು ಅಂಬೇಡ್ಕರು. 10 ವರ್ಷದ ಮೀಸಲಾತಿ ಅಗ್ರಿಮೆಂಟ್ ಆಗಿರೋದು ಪೊಲಿಟಿಕಲ್ ರಾಜಕೀಯದ ಮೀಸಲಾತಿ. 10 ವರ್ಷ ಆದಮೇಲೆ ಅಂಬೇಡ್ಕರ್ ಎಷ್ಟು ಬುದ್ಧಿವಂತರು ಅಂದರೆ ನೀವು ಸಿಗರೇಟ್ ಪ್ಯಾಕೆಟ್ ಗಮನಿಸ್ಬೋದು ಭಾಳ ಜನ, ಅದ್ರ ಕೆಳಗಡೆ ಒಂದು ಲೈನ್ ಹಾಕೋರು, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ. ಹಾಗೆ ಎಲ್ಲವರೆಗೂ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೂ ಮೀಸಲಾತಿ ಮುಂದುವರಿಸಿ ಅಂತ ಹೇಳಿದ್ರಿಂದ 10 ವರ್ಷ 2020ವರೆಗೂ ಮುಗಿದೋಗಿತ್ತು. ನರೇಂದ್ರ ಮೋದಿನೂ 10 ವರ್ಷ ಮಾಡಿದ್ದಾರೆ. ನರೇಂದ್ರ ಮೋದಿ ಅಲ್ಲ ಇನ್ಯಾರೇ ಮುಖ್ಯ ಪ್ರಧಾನಮಂತ್ರಿ ಆದ್ರೂ ಅವ್ರು ಇನ್ನು 10 ವರ್ಷ ಅಲ್ಲ ಇನ್ನು 50 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ಮೀಸಲಾತಿ ತೊಗೊಳೋರು ಯಾರು? ಯಾರು IAS ಮಾಡ್ಕೊಂಡಿದ್ದಾರೆ ಅವರೇ, ಯಾರು MLA ಆಗಿದ್ದಾರೆ ಅವರೇ, ಯಾರು MP ಆಗಿದ್ದಾರೆ ಅವರೇ. ಇದನ್ನು ನೇರವಾಗಿ ಮಾತಾಡಬೇಕಂಥದ್ದು ಧ್ವನಿ ನಾವೆಲ್ಲರೂ ಮಾಡ್ಕೊಳ್ಳೇಬೇಕು. ಇದು ಚಿನಾರಾಮ್ ಅವರು ಒಬ್ರಿಗೆ ಹೆಸರು ಬಂದ್ಬಿಡ್ತದೆ, ಅವ್ರನ್ನ ಏನಾದರೂ ಮಾಡಿ ಕಾಲು ಎಳಿಬೇಕು. ಅವ್ರು ಯಾರೋ ಒಬ್ಬರು ಇದ್ದ. ನಾನು ಇದನ್ನು ವಿಷಯದಲ್ಲಿ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೆ. ಪ್ರಧಾನಮಂತ್ರಿಗೆ ಪತ್ರ ಬರೆದು ಮೀಸಲಾತಿಯನ್ನು ನಿಜವಾದ ಬಡವ್ರಿಗೆ ಸಿಗಬೇಕು. ಅವ್ರಿಗೆ ಸಿಗಬೇಕಾದ್ರೆ ಮೀಸಲಾತಿನಲ್ಲಿ ಇವತ್ತು ಕೆನೆ ಪದ್ರ ಅಳವಡಿಸಿ. ಇವತ್ತು ನಾನು ಆರ್ಥಿಕವಾಗಿ ನಾನು ಬಡವನೇ ಇದ್ದೆ ಒಂದು ಕಾಲದಲ್ಲಿ. ಇವತ್ತು ನಾನು ಬಡವನಲ್ಲ, ನಾನು ಎಲ್ಲದಕ್ಕಿಂತ ಚೆನ್ನಾಗಿದ್ದೀನಿ. ಅಂದರೆ ನಾನು ಟಾಟಾ ಬಿರ್ಲಾ ಅಲ್ದಿದ್ರು ಬಡವ್ರನ್ನ ಚಪ್ಪಲಿ ಒಲೆಯನ್ನು ಕಂಪೇರ್ ಮಾಡಿದ್ರೆ ನಾನು ಬೆಟ್ರು. ನನ್ನ ಮಕ್ಳಿಗೆ ಮೀಸಲಾತಿ ಬೇಡ. ನಾನು ಇನ್ಯಾರಿಗೆ ಹೋಗ್ಬೇಕದು? ನನ್ನ ತಂಗಿಗೆ ಹೋಗ್ತದೆ, ನನ್ನ ತಮ್ಮನಿಗೆ ಹೋಗ್ತದೆ, ಇನ್ನೊಬ್ಬರು ಅಣ್ಣ ತಮ್ಮಂದ್ರಿಗೆ ಹೋಗ್ತದೆ. ನಾನು ಬಿಟ್ಟರೆ ನಾನೇ ತಿಂತಾಯಿದ್ರೆ ಎಲ್ಲಿ ಹೋಗ್ತದೆ? ನನ್ನ ಮಕ್ಕಳಿಗೂ ನನಗೆ ಇನ್ನೂ ನನ್ನ ವಂಶಸ್ಥರೇ ಮೇಲೆ ಬರ್ತಾರೆ. ಇದು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು. ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ. ನಮ್ಮ ರಾಜ್ಯದಲ್ಲಿ ಮಾತ್ರ ನಾನು ನೋಡಿದ್ರೆ ಕೆಲವ್ರಿಗೆ ಆಗಲ್ಲ, ಕೆಲವ್ರು ಮಾತ್ರ, ಕೆಲವ್ರಿಗೆ. ನಾನು ಎಲ್ಲರೂ ಹೇಳೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅವರು ಒಬ್ರು ಯಾರೋ ಪ್ರೆಸ್ ಮೀಟು ಮಾಡ್ತಾರೆ. ನಮ್ಮ ದಲಿತ ಸಂಘಟನೆ ಭಾಳ ದೊಡ್ಡ ನಾಯಕತ್ವ ವಹಿಸಿದ್ದಂತ ಮಾವಳಿ ಶಂಕರ್, ಹೆಸರು ಹೇಳ್ಬಿಡ್ತೀನಿ. ಅವನು ಪ್ರೆಸ್ ಮೀಟ್ ಮಾಡ್ತಾನೆ. ಚಿನಾರಾಮ್ ಅವರು ಡಾಲರ್ಸ್ ಕಾಲೋನಿಯಲ್ಲಿ 5 ಕೋಟಿ ರೂಪಾಯಿ ಮನೆ ಇದೆ, ಅವ್ರನ್ನ ಗಡಿಪಾರು ಮಾಡಿಬಿಡಿ. ಯಾಕೆ ಮಾಡ್ತಾನೆ ಅವನು? ಯಾವನು ಇನ್ಕಮ್ ಟ್ಯಾಕ್ಸ್ ಅವರು ಗಡಿಪಾರು ಮಾಡೋಕ್ಕೆ ಇನ್ಕಮ್ ಟ್ಯಾಕ್ಸನ್ನು ನೋಟಿಸ್ ಕೊಡ್ತಾನೆ, ಕೇಳ್ತಾನೆ ಇಷ್ಟು ದುಡ್ಡು ಎಲ್ಲಿ ಬಂತು ಅಂತ. ನಾನು ಲೆಕ್ಕ ಕೊಡ್ತೀನಿ. ಗಡಿಪಾರು ಹೆಂಗೆ ಮಾಡ್ಬಿಡ್ತಾನೆ? ನಾನು ಒಂದು ಮನೆ ಕಟ್ಕೊಂಡ್ಬಿಟ್ರೆ ಗಡಿಪಾರು ಆಗ್ಬಿಡ್ತೀನ? ಇದು ನಮ್ಮಲ್ಲಿರ್ತಕ್ಕಂಥವ್ರು ಕಾಲು ಎಳೆಯೋ ಕೆಲಸ ಮಾಡ್ತಾರೆ. ನಾನು ಯಾಕೆ ಇದನ್ನು ಓಪನಾಗಿ ಹೇಳ್ತೀನಿ ಅಂದರೆ ಯಾರು ತಪ್ಪು ತಿಳ್ಕೊಬೇಡಿ. ಮಾವಳಿ ಶಂಕರ್ನೇ ಪ್ರೆಸ್ ಮೀಟಲ್ಲಿ ಈ ಥರ ಹೇಳ್ಬೇಕಾದ್ರೆ ಅವ್ನಿಗೇನು ಬುದ್ಧಿ ಇದೆಯಾ? ಗಡಿಪಾರು ಯಾಕೆ ಮಾಡ್ಬೇಕು? ನಾನೇನಾದರೂ ರೋಡಿಸಮ್ ಮಾಡಿ ಯಾರಿಗಾದ್ರೂ ತಲೆ ಹೊಡೆದು ಯಾರಿಗಾದ್ರೂ ಬಾಂಬ್ಗಳಿಟ್ಟು ಎಲ್ಲಾದರೂ ತೊಂದರೆಗಳು ಮಾಡಿ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ರೆ ಗಡಿಪಾರು ಮಾಡಬೇಕು. ನನ್ನ ಮನೆ 5 ಕೋಟಿ ಅಂತಂದರೆ 5 ಅಲ್ಲ 50 ಕೋಟಿ ಇದೆ, 100 ಕೋಟಿ ಇದೆ, 500 ಕೋಟಿ ಇದೆ. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಡ್ತೀನಿ, ಕೇಳ್ತಾನೆ. ನಮ್ಮ DK ಶಿವಕುಮಾರ್ ಮಗಳು 23 ವರ್ಷದ ಹುಡುಗಿ 125 ಕೋಟಿ ರೂಪಾಯಿ ವೈಟ್ ಅಮೌಂಟ್ ತೋರಿಸ್ಕೊಂಡಿದ್ಲು. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಡ್ತು. ಅದಕ್ಕೆ ಲೆಕ್ಕ ಕೊಟ್ಟು ಬಚಾವಾಗಿ ಈಚೆ ಬಂದು. ಇದು ನಾನು ಬಚಾವಾಗಬೇಕಾದ್ರೆ ನಾನು ಲೆಕ್ಕ ಕೊಡ್ತೀನಿ. ಅದಕ್ಕೆ ನಾನು ಯಾಕೆ ಇವೆಲ್ಲ ನಮ್ಮ ಅಂತಮ್ಮದ್ರ ಮುಂದೆ ನಾವು ನೋವುಗಳು ಹೇಳ್ಕೋಬೇಕು ಅಂದರೆ ಭಾಳ ಜನ ಅಂದ್ಕೊಂಡಿರೋದೇನೆಂದರೆ ಚಿನಾರಾಮು ಎಲ್ಲೋ ಒಂದು ಕಡೆ ಹೋಗ್ತಾವ್ರೆ, BJP ಪರವಾಗಿದ್ದಾರೆ. BJP ಪರವಾಗಿದ್ದೀನಿ ಅಂತಲ್ಲ. ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು, ಅವ್ರು ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಅವ್ರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ನಿಜವಾದ ಕಟ್ಟಕಡೆಯ ಸಮಾಜಕ್ಕೆ ಹೋಗಬೇಕು. ಇವತ್ತು ನನ್ನ ಅಕ್ಕ ತಂಗಿರು ನೋಡಿ ಒಳ್ಳೆ ಶೃಂಗಾರ ಮಾಡ್ಕೊಂಡು ನೀಟಾಗಿ ತಕ್ಷಣ ಬಂದರು. ಇಷ್ಟು ಜನ ಹಿಂಗಿದ್ದಾರೆ ನಮ್ಮಲ್ಲಿ. ಇನ್ನೂ ಬಡವರು ಎಷ್ಟು ಜನ ಇಲ್ಲ? ಇವತ್ತು ಇನ್ನೂ ಕೂಲಿ ಮಾಡ್ತಾರವರು, ಇಟ್ಟಿಕ್ಕಿಲ್ದಿರೋರು, ಇವತ್ತು ಮರಳು ಕೆಲಸ ಮಾಡ್ತಾರವ್ರು, ಮಣ್ಣು ಕೆಲಸ ಮಾಡಿ, ಸಿಮೆಂಟ್ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋಕ್ಕೆ ಬಂದಿರೋರು ಎಷ್ಟು ಜನ ಇಲ್ಲ ನಮ್ಮಲ್ಲಿ? ಅವರು ಬದಲಾವಣೆ ಆಗಬೇಕಲ್ಲ. ಎಲ್ಲರೂ ಯಾರೋ ಈಚೆಗೆ ಬಂದಿದ್ದಾರೆ, ಉಳಿದರೆಲ್ಲ ಈಚೆಗೆ ಬರಬೇಕಲ್ಲ. ಎಲ್ಲರೂ ನಾನು ಅರ್ಧ kg ಬಂಗಾರ ಹಾಕಿದ್ದೀನಿ. ನಾನು ಯಾಕೆ ಅರ್ಧ kg ಬಂಗಾರ ಅಂತ ತೋರಿಸಿ ಹೇಳ್ತೀನಿ ಅಂದರೆ, ಬಾಬಾ ಸಾಹೇಬರು ಒಂದು ಸಾರಿ ಚೆನ್ನೈಯಲ್ಲಿ ಮೆಡ್ರಾಸಲ್ಲಿ ಒಂದು ಹೋಟ್ಲಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ. 5 ಸ್ಟಾರ್ ಹೋಟ್ಲಲ್ಲಿ ಇದ್ದಾಗ ಅಂಬೇಡ್ಕರ್ನ ಕೆಲವು ಪತ್ರಕರ್ತರು ಬಂದು ಪ್ರಶ್ನೆ ಮಾಡ್ತಾರೆ. ಏನು ಬಾಬಾ ಸಾಹೇಬ್ರೆ, ನೀವು 5 ಸ್ಟಾರ್ ಹೋಟ್ಲಲ್ಲಿ ಇದ್ದೀರಿ ನೋಡಿ, ಗಾಂಧಿ ನೋಡಿ ಕಾಲೋನಿಗೆ ಹೋಗಿ ಶೆಡ್ಯೂಲ್ ಕಾಸ್ಟ್ ಕಾಲೋನಿಯಲ್ಲಿ ಕೂತ್ಕೊಂಡವ್ರೆ, ಅವರು ಒಂದು ಪುಡುಗೋಸಿ ಕಟ್ಕೊಂಡು ಓಡಾಡ್ತಾ ಇದ್ದಾರೆ,
ನೀವು ಮೈ ಮೇಲೆ ಭತ್ತ ಇಲ್ಲದೆ ಓಡಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ಶೂಟು ಕೋಟ್ ಹಾಕೊಂಡಿದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ನೋಡ್ರಿ ನನ್ನ ಜನ ಹಾಗೇ ಇರಬೇಕು ಅಂತ ಗಾಂಧಿ ಆಸೆ, ಅವ್ರು ಗುಡ್ದಲ್ಲೇ ಇರಬೇಕು, ಅವ್ರು ಪುಡ್ಗೋಸ್ಕರ ಗಾಂಧಿ ಅಂತವನೇ ಪುಡ್ಗೋಸ್ಕರ್ಕೊಂಡು ಓಡ್ತಾರೆ, ನಾವೇನು ದೊಡ್ಡವರ ನಾವು ಹಂಗೆ ಇರೋಣ ಅಂತ ಅವ್ರು ಯೋಚನೆ ಮಾಡಬೇಕು. ನಂದು ಅದೆಲ್ಲ ಯೋಚನೆ. ನನ್ನ ಯೋಚನೆ ಇರ್ತಕ್ಕಂಥದ್ದು ನನ್ನ ಹಾಗೆ ಶೂಟು ಕೋಟ್ ಹಾಕ್ಕೊಂಡು 5 ಸ್ಟಾರ್ ಹೋಟ್ಲಲ್ಲಿ ಇರಲಿ, ನಾನು ನೋಡೋಕ್ಕಾದ್ರೂ 5 ಸ್ಟಾರ್ ಹೋಟ್ಲ್ ಬಂದು ನೋಡ್ತಾರೆ. ಹಂಗಾಗಿ ನಾನು ಆ ಬಟ್ಟೆ ಹಾಕ್ತಾ ಇದ್ದೀನಿ, ಹಂಗಾಗಿ ನಾನು ಶೂಟು ಕೋಟ್ ಹಾಕ್ತೀನಿ. ನನ್ನ ಜನನ ಅಪ್ಗ್ರೇಡ್ ಮಾಡಬೇಕು, ಮೇಲೆ ತರಬೇಕು. ನೋಡಿ ನನ್ನ ತಮ್ಮ ಹೆಂಗೆ ಇವತ್ತು ಎಷ್ಟು ಜನರನ್ನ ಸೇರಿಸಿ ಒಂದು ಕಾರ್ಯಕ್ಕೆ ಸಣ್ಣ ಕಾರ್ಯ ಇರ್ಬೋದು, ಒಂದು ಗುದಲಿ ಪೂಜೆ, ಗೋರೆಂಗಾವು ಕಟ್ಟಡ ಇದನ್ನು ಮಾಡೋದಕ್ಕೆ, ಸ್ಮಾರಕ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಈ ಜಾಗ, ಅದು ಕಾರ್ಪೊರೇಷನಲ್ಲಿ ಎಷ್ಟು ಒದ್ದಾಡ್ಕೊಂಡು ಏನು ಬಾಧೆ ಬಿದ್ದು ಅದು ಆ ಜಾಗಕ್ಕೆ ಎಷ್ಟು ಕಷ್ಟಪಟ್ಟರು. ನಮ್ಮ ಹುಡುಗನು ಪಾಪ ಹಗಲು ರಾತ್ರಿ ಬೆನ್ನಿಗೆ ನಿಂತ್ಕೊಂಡ್ರ. ನಾವೆಲ್ಲ ನಿಂತಿರೋದು ಹೇಳಲ್ಲ, ನೀವೆಲ್ಲ ನಿಂತಿರೋದು ಹೇಳಿ, ನಾವು ಇದ್ದೀವಿ, ಅದು ಬೇರೆ ಮಾತು. ಆದರೆ ಒಂದು ಸತ್ಯ ಅಂತ ಅರ್ಥ ಮಾಡ್ಕೋಬೇಕು, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಯೋಚನೆಗಳು, ಅವ್ರು ಕೊಟ್ಟಿರ್ತಕ್ಕಂಥ ಅಮೃತ ನಮ್ಮೆಲ್ಲ ಬಡವರಿಗೂ ತಲುಪಿಸು. ಮತ್ತು ನಮ್ಮ ಕೆಲಸ. ನೀವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಟ್ಕೊಳ್ಳಿ, BJP ಜನ ಎತ್ಕೊಳ್ರಿ, ಕಾಂಗ್ರೆಸ್ ಜನ ಎತ್ಕೊಳ್ರಿ, ಇನ್ನೊಂದು ಪಕ್ಷ ನಾನು ಅದೆಲ್ಲ ಇನ್ನೊಂದು ಸಂಘಟನೆ 100 ಸಂಘಟನೆ. ಕೆಲವರು ಕೇಳ್ತಾರೆ, ಏನು ರೀ ದಲಿತ ಸಂಘಟನೆಗಳು 100ವೇ, ನೀವೊಂದು ಸಂಘಟನೆ ಮಾಡಿದ್ದೀರ ಅಂತಾರೆ. 100 ಅಲ್ಲ, 1,00,000 ಸಂಘಟನೆ ಇರಲಿ, ನಮ್ಮ ಗುರಿ ಒಂದೇ, ಬಾಬಾ ಸಾಹೇಬರು ಬಿಟ್ಟರೆ ನಮ್ಗೆ ಬೇರೆ ದಾರಿ ಇಲ್ಲ. ನಮಗೆ ಅವರೊಬ್ಬರೇ ನಮ್ಮ ದಾರಿ. ಅವ್ರು ಮಾಡಿರ್ತಕ್ಕಂಥ ಹೇಳೋಕ್ಕೆ ಆಗಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ, ನಮಗಾಗಿ ಅಷ್ಟು ಮಾಡೋಗಿದ್ದಾರೆ. ಅದನ್ನು ಮಹಾನಾಯಕ ಅಂತ ಒಂದು ಸೀರಿಯಲ್ ಬಂದಾಗ ಭಾಳ ಜನ ಕನ್ನಡ ಹಾಕೊಂಡು ಗಳಗಳಂತ ಹತ್ತವ್ರಿ, ಎಲ್ಲ ಹತ್ತಿರದೆ ಆ ಸೀರಿಯಲ್. ನೀವೇ ಅಲ್ಲ, ಬ್ರಾಹ್ಮಣರು ಹತ್ತವ್ರೆ, ಲಿಂಗಾಯತರು ಹತ್ತವ್ರೆ, ಇಷ್ಟೊಂದು ಕಾಟ ಕೊಟ್ಟರು ನಮ್ಮವ್ರು ಹಿಂದೆ ಅಂಬೇಡ್ಕರ್ ಬಗ್ಗೆ ಸೀರಿಯಲಲ್ಲಿ. ಹಾಗಾಗಿ ಅದೊಂದು ವಿಚಾರದಲ್ಲಿ ನಾವೆಲ್ಲ ಶ್ರಮ ತಗೊಳ್ಳೋಣ. ಈ ಒಂದು ಒಳ್ಳೆ ಕಾರ್ಯದಲ್ಲಿ ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಹೋಗ್ಬೇಕು. ಗೋರೆಂಗಾವ್ ಸ್ಮಾರಕ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಇವತ್ತು ಮಾಡಿರ್ತಕ್ಕಂಥ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ನನ್ನ ಅಖಿಲ ಭಾರತ ದಲಿತ ಸಮಿತಿ ಮತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಸಂಪೂರ್ಣವಾದ ಬೆಂಬಲವನ್ನು ನನ್ನ ತಮ್ಮನಿಗೆ ಘೋಷಣೆ ಮಾಡ್ತೀನಿ. ನೀವೆಲ್ಲರೂ ಇದ್ರ ಜೊತೆಗಿರಬೇಕು. ಸಂಘಟನೆಗಳು ಯಾವೇ ಇರಲಿ, ಸಂಘಟನೆಗಳ ಹೆಸರುಗಳನ್ನ ಮಾತುಬಿಡಿ. ಒಂದು ಮಾತನ್ನು ನಮ್ಮ ನೆನಪಿಟ್ಕೋಬೇಕು, ಬಾಬಾ ಸಾಹೇಬ್. ಆ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ನಾವೇನು ಮಾಡಬೇಕು ಅದು ಮಾಡೋಣ ಅಂತ ಹೇಳಿ ಗುರುಗಳು ಹೆಚ್ಚಿನ ಇದರಲ್ಲಿ ಪಾತ್ರ ವಹಿಸ್ಕೋಬೇಕು. ಗುರುಗಳಿಗೆ ನಮ್ಮ ಚಲವಾದಿ ಇವತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗ್ತಾ ಇದೆ. ಯಾವುದೇ ಹಳ್ಳಿಗೆ ಹೋದರೂ ಚಲವಾದಿ ಸ್ವಾಮೀಜಿ ಕರೆಸ್ಬೇಕು ಹಣ ನಮ್ಮೂರಿಗೆ ಅಂತ ಕೇಳುವಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಗೆ ನಾವು ಬೆಂಬಲವನ್ನು ಘೋಷಿಸಿ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದರಿಗೆಲ್ಲ ನಾನು ಗೌರವಪೂರ್ವಕವಾಗಿ ಅಭಿನಂದನೆಗಳು ಮತ್ತು ವಂದನೆಗಳು ಮತ್ತು ಧನ್ಯವಾದಗಳು ಅನಿಸಿ, ನಮ್ಮದು ತುರ್ತು ಕಾರ್ಯ ನನಗೆ 12 ಗಂಟೆಗೆ ಆಗ್ತದೆ ಅಪಾಯಿಂಟ್ಮೆಂಟ್ಗಳು ಅಂತ ಅಲ್ಲಿ ಯಾಕೋ ವ್ಯತ್ಯಾಸ ಆಗಿತ್ತು. ಅದು ರಿಪೇರಿಗೆ ಕರೆದವರು ರೂಟ್ ಕೆನಾಲ್ ಮಾಡ್ತಾರೆ, ಅಲ್ಲಿ ಟೈಮ್ ಕೊಟ್ಟಿರ್ತೀವಿ, ಹೋಗ್ಬೇಕಾಗ್ತದೆ. ನಮ್ಮ ಆರೋಗ್ಯನೂ ನೋಡ್ಕೋಬೇಕು. ಹಾಗಾಗಿ ನಾನು ಹೋಗ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತನ್ನು ಮುಗಿಸಿ